ಹರಿಹರ ನಗರದ ಶಿವಮೊಗ್ಗ ರಸ್ತೆ ಹಾಗೂ ಇನ್ನಿತರೆ ವಿದ್ಯುತ್ ಬಿಲ್ ಪಾವತಿ ಮಾಡುವ ಕೌಂಟರ್ಗಳನ್ನು ಬಂದ್ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದಿಂದ ಪ್ರತಿಭಟನೆ ಮಾಡಲಾಯಿತು. ಕೇವಲ ಒಂದೇ ಒಂದು ವಿದ್ಯುತ್ ಬಿಲ್ ಕೌಂಟರ್ ಅನ್ನು ತೆರೆದಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಗರದಲ್ಲಿ ಸುಮಾರು ಲಕ್ಷಾಂತರ ಜನರು ವಾಸ ಮಾಡುತ್ತಿದ್ದು, ವೃದ್ಧರು, ಮಹಿಳೆಯರು, ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವಂತವರಿಗೆ ವಿದ್ಯುತ್ ಬಿಲ್ ಪಾವತಿ ಮಾಡುವಲ್ಲಿಯೇ ಸಮಯ ಕಳೆಯುವಂತಾಗಿದೆ. ಕೂಡಲೇ ವಿದ್ಯುತ್ ಕೌಂಟರ್ಗಳನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯಪಾಲಕರಾದ ಮನೋಜ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು, ಉಪಾಧ್ಯಕ್ಷರಾದ ಶಂಕರ್ ದುರ್ಗೋಜಿ, ಅಲಿ ಅಕ್ಬರ್, ಸಂಚಾಲಕ ಹನುಮಂತಪ್ಪ ಟಿಎಸ್, ಅಬ್ದುಲ್ ರಜಾಕ್, ಯುವರಾಜ್, ಗುರುಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953. ಬಂದಾಗಿರೋದ್ರಿಂದ ಅದು ಪುನಃ ಸ್ಥಾಪಿಸಿ ಅಂತ ಬಂದು ಅರ್ಜಿ ಮನವಿ ಪತ್ರ ಕೊಟ್ಟಿದ್ದಾರೆ. ಏನಿದು ಬೆಸ್ಕಾಂ RAPDF ಏರಿಯಾ ಏನಿದೆಯೋ ಅಲ್ಲೆಲ್ಲ ATP ಕೌಂಟರ್ಗಳು ಆಲ್ ಓವರ್ ಬೆಸ್ಕಾಮ್ ಕ್ಲೋಸ್ ಮಾಡಿಸಿದ್ದಾರೆ. ಸೊ ಇದರಿಂದ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಪಾವತಿ ಮಾಡಲು ತುಂಬ ತೊಂದರೆ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ಈ ವಿಚಾರವಾಗಿ ನಾವು ಮತ್ತೆ ATP ಕೌಂಟರ್ ಓಪನ್ ಮಾಡಿಸಿದೆ ಅಂತ ಪತ್ರ ವ್ಯವಹಾರ ಮಾಡಿದ್ದೀವಿ. ಅದೆಲ್ಲ ಹೈ ಲೆವೆಲಲ್ಲಿ ಡಿಸ್ಕಸ್ ಆಗ್ತಿದೆ. ಈಗ ರಕ್ಷಣಾ ವೇದಿಕೆ ಅವರು ಪತ್ರ ಕೊಟ್ಟಿದ್ದಾರೆ. ಇದನ್ನು ಸಹ ನಾವು ಮುಂದುಗಡೆ IR ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಿಸಿ ಇವರಿಗೆ ಬಿಲ್ ಪಾವತಿ ಮಾಡಲಿಕ್ಕೆ ಒಂದೇ ಕೌಂಟರ್ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಹಂಗಾಗಿ ನಾವಿಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ AW ಇಂಜಿನಿಯರ್ಗೆ ಮನವಿ ಕೊಟ್ಟಿದ್ದೇವೆ. ತಕ್ಷಣವೇ ಎಲ್ಲ ಕೌಂಟರ್ಗಳನ್ನು ಹರಿಹರದಲ್ಲಿ ಯಥಾಸ್ಥಿತಿ ಹೆಂಗಿತ್ತು ಆ ಥರ ಕೌಂಟರ್ ಮಾಡಬೇಕು. ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಅವರು ಇಡೀ ದಿವಸ ಒಂದು ಬಿಲ್ ಕಟ್ಟಬೇಕಪ್ಪ ಅಂದರೆ ಇಡೀ ದಿವಸ ಒಂದೇ ಒಂದಿದೆ ಅಂದರೆ ಇಡೀ ಇರ್ತಕ್ಕಂಥ ಲಕ್ಷ ಜನಕ್ಕೆ ಒಂದೇ ಬಿಲ್ ಕೌಂಟರ್ ಇರೋದ್ರಿಂದ ನೂಕುನುಗ್ಲಾಗ್ತದೆ, ಸಾರ್ವಜನಿಕ ತೊಂದರೆ ಆಗ್ತದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕ ಅನುಕೂಲವಾಗುವಂತಹ ಒಂದು ಪುನಃ ಏನು ಶಿವಮೊಗ್ಗ ಸರ್ಕಲ್ ಬಿಲ್ ಕೌಂಟರ್ ಪುನಃ ಆರಂಭ ಮಾಡಬೇಕು.